ಅಯ್ಯೋ, ತುಳಸಿ ಒಣಗೋಗಿದೆ. ಇದು ಯಾವ ಕೆಟ್ಟ ಶಕುನವೋ ದೇವ್ರೆ. ನಮಸ್ಕಾರ ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಕೇವಲ ಒಂದು ಸಸ್ಯವಾಗಿ ನೋಡುವುದಿಲ್ಲ, ಅದನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪವೆಂದು ಪೂಜಿಸಲಾಗುತ್ತದೆ. ಆದರೆ ಇದ್ದಕ್ಕಿದ್ದಂತೆ ನಿಮ್ಮ ಮನೆಯ ಮುಂದಿನ ತುಳಸಿ ಗಿಡ ಒಣಗಲು ಶುರುವಾದರೆ ಅದು ಏನನ್ನಾದರೂ ಸೂಚಿಸುತ್ತಿದೆಯೇ? ಇಂದು ನಾವು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡವು ಮನೆಯ ಮೇಲಿರುವ ನಕಾರಾತ್ಮಕ ಶಕ್ತಿಯನ್ನು ಮೊದಲು ತಾನು ಸ್ವೀಕರಿಸುತ್ತದೆ. ಹಾಗಾಗಿ ಕೆಲವು ನಂಬಿಕೆಗಳು ಇಲ್ಲಿವೆ. ಆರ್ಥಿಕ ಮುಗ್ಗಟ್ಟಿನ ಮುನ್ಸೂಚನೆ. ತುಳಸಿ ಒಣಗುವುದು ಆರ್ಥಿಕ ಸಮಸ್ಯೆಗಳು ಅಥವಾ ಧನಹಾನಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಬುಧ ಗ್ರಹದ ಪ್ರಭಾವ. ಜ್ಯೋತಿಷ್ಯದ ಪ್ರಕಾರ ಬುಧ ಗ್ರಹವು ಹಸಿರಿಗೆ ಸಂಕೇತ. ತುಳಸಿ ಒಣಗುತ್ತಿದ್ದರೆ ನಿಮ್ಮ ಜಾತಕದಲ್ಲಿ ಬುಧನ ಪ್ರಭಾವ ದುರ್ಬಲವಾಗಿದೆ ಎಂದು ಹೇಳಲಾಗುತ್ತದೆ. ಪಿತೃದೋಷ. ಮನೆಯಲ್ಲಿ ಪಿತೃದೋಷವಿದ್ದಾಗ ಅಥವಾ ಕುಟುಂಬದವರಲ್ಲಿ ಅಶಾಂತಿ ಇದ್ದಾಗಲೂ ತುಳಸಿ ಗಿಡ ಅಷ್ಟಾಗಿ ಚೆನ್ನಾಗಿ ಬೆಳೆಯುವುದಿಲ್ಲ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿದರೆ ಏನು ಮಾಡಬೇಕು? ಒಣಗಿದ ಗಿಡ ಇಡಬೇಡಿ. ಒಣಗಿದ ತುಳಸಿ ಗಿಡವನ್ನು ಮನೆಯ ಮುಂದೆ ಇಡುವುದು ವಾಸ್ತು ಪ್ರಕಾರ ಶುಭವಲ್ಲ. ಅದನ್ನು ಗೌರವಪೂರ್ವಕವಾಗಿ ಹರಿಯುವ ನೀರಿನಲ್ಲಿ ಅಥವಾ ಮಣ್ಣಿನಲ್ಲಿ ವಿಸರ್ಜಿಸಿ. ಶುಕ್ರವಾರ ಹೊಸ ಗಿಡ ನೆಡಿ. ಗುರುವಾರ ಅಥವಾ ಶುಕ್ರವಾರದಂದು ಹೊಸ ತುಳಸಿ ಗಿಡವನ್ನು ನೆಡುವುದು ಮನೆಗೆ ಲಕ್ಷ್ಮಿಯನ್ನು ಬರಮಾಡಿಕೊಂಡಂತೆ. ಪ್ರತಿನಿತ್ಯ ಪೂಜೆ. ಗಿಡಕ್ಕೆ ಪ್ರತಿನಿತ್ಯ ದೀಪ ಹಚ್ಚಿ ನಮಸ್ಕರಿಸಿ. ಇದು ಮನೆಯಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ. ನೆನಪಿಡಿ, ಭಕ್ತಿ ಮತ್ತು ಕಾಳಜಿ ಎರಡೂ ಇದ್ದಾಗ ಮಾತ್ರ ತುಳಸಿ ನಮ್ಮ ಮನೆಯಲ್ಲಿ ಹಸಿರಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ.